ಭಾರತೀಯ ಚಿತ್ರರಂಗದ ಬಹುಮುಖ ಪ್ರತಿಭೆ, ಬಹುಭಾಷಾ ನಟಿ ಸಾಹುಕಾರ್ ಜಾನಕಿ ಅವರು ಇನ್ನಿಲ್ಲ ಅಂತಕ್ಕಂಥದ್ದು. ಸಾಹುಕಾರ್ ಜಾನಕಿ ಅವರ ಅಗಲಿಕೆಗೆ ಸೌತ್ ಸಿನಿ ದುನಿಯಾವೇ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸಾಹುಕಾರ್ ಜಾನಕಿ ಅವರು ಬರೋಬ್ಬರಿ 7 ದಶಕಗಳ ಕಾಲ ಚಿತ್ರೋದ್ಯಮವನ್ನು ಆಳಿರ್ತಕ್ಕಂಥದ್ದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪಾತ್ರಗಳ ಮುಖಾಂತರ, ಅಭಿನಯದ ಮುಖಾಂತರ ಜನಮಾನಸದಲ್ಲಿ ಅಚ್ಚಳಿಯದ ನೆನಪಾಗಿ ಸಾಹುಕಾರ್ ಜಾನಕಿ ಅವರು ಉಳಿದಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಹೇಳೋದಾದರೆ ಸಾಹುಕಾರ್ ಜಾನಕಿ ಅವರು ಕನ್ನಡ ಸಿನಿಮಾಗಳ ಜೊತೆಗೆ ಸಾಕಷ್ಟು ನಂಟನ ಹೊಂದಿದ್ರು. ಆರಂಭದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ರು. ಬಟ್ ಅವ್ರು 1950ರಲ್ಲಿ ಮೊದಲು ಸಾಹುಕಾರ ಅನ್ನುವಂತಹ ಸಿನಿಮಾದಲ್ಲಿ ನಟಿಸಿದ್ರು. ಅದಾದ ನಂತರ ಅವರ ಅಭಿನಯವನ್ನು ಮೆಚ್ಚಿಕೊಂಡವರೆಲ್ಲರೂ ಕೂಡ ಸಾಹುಕಾರ್ ಜಾನಕಿ ಅಂತಲೇ ಕರೆಯೋಕ್ಕೆ ಶುರು ಮಾಡಿದರು. ಸೊ ಈಗಲೂ ಕೂಡ ಅವರನ್ನು ಸಾಹುಕಾರ್ ಜಾನಕಿ ಅಂತಲೇ ಗುರುತಿಸ್ತಾರೆ. ಸೊ ಹೀಗಾಗಿ ಸಾಹುಕಾರ್ ಜಾನಕಿ ಅವರು ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಆರಂಭದಲ್ಲಿ ಗೌರಿ, ಸ್ಕೂಲ್ ಮಾಸ್ಟರ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ನಾಯಕಿಯಾಗಿ ಕಾಣಿಸ್ಕೊಂಡ್ರೆ, ಅದಾದ ನಂತರ ರಾಜ್ಕುಮಾರ್ ಅವರ ಸಿನಿಮಾದಲ್ಲೂ ಕೂಡ ನಟಿಸಿರ್ತಕ್ಕಂಥದ್ದು ಸಾಹುಕಾರ್ ಜಾನಕಿ ಅವರು. ಇನ್ನು ಕೊನೆಗೆ ಹೇಳೋದಾದರೆ ರಾಜ್ಕುಮಾರ್ ಅವರ ಶಬ್ದವೇದಿ ಸಿನಿಮಾ, ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಅಭಿ ಸಿನಿಮಾದಲ್ಲಿ ಅವರು ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಪೋಷಕ ನಟಿಯಾಗಿ ಕೂಡ ಸಾಹುಕಾರ್ ಜಾನಕಿ ಅವರು ಕನ್ನಡಿಗರ ಅಂದರೆ ಮನೆ ಮಾತಾಗಿರ್ತಕ್ಕಂಥದ್ದು. ಸೊ ಇದೆಲ್ಲದರ ನಂತರ ಸದ್ಯಕ್ಕೆ ಅವರು ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಬಳಲುವಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಸಾಹುಕಾರ್ ಜಾನಕಿ ಅವರು ಕೊನೆಯುಸಿರೆಳೆದಿದ್ದಾರೆ. 94 ವರ್ಷ ವಯಸ್ಸು ಸಾಹುಕಾರ್ ಜಾನಕಿ ಅವರಿಗಾಗಿತ್ತು. ಅಂದರೆ ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉಸಿರಾಟದ ತೊಂದರೆಯಿಂದ ಬಳಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು. ಸೊ ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ಅವರ ಅನಾರೋಗ್ಯದ ಕುರಿತಾಗಿ ಚರ್ಚೆ ಬಂದಾಗ, ವಿಚಾರ ಬಂದಾಗ ಅವರ ಆರೋಗ್ಯದಲ್ಲಿ ಸ್ಥಿರ ಆಗ್ತಾ ಇದೆ, ಚೇತರಿಸ್ಕೊಳ್ತಾ ಇದ್ದಾರೆ ಅಂತಹ ಮಾಹಿತಿಗಳೆಲ್ಲ ಹರಿದಾಡ್ತಾ ಇತ್ತು. ಬಟ್ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಸಾಹುಕಾರ್ ಜಾನಕಿ ಅವರು ಕೊನೆಯುಸಿರೆಳೆದಿದ್ದಾರೆ. ಸೊ ಹೀಗಾಗಿ ಇಡೀ ದಕ್ಷಿಣ ಭಾರತದ ಚಿತ್ರೋದ್ಯಮವೇ ಅವರ ಅಗಲಿಕೆಗೆ ಸಂತಾಪವನ್ನು ಸೂಚಿಸ್ತಾ ಇದೆ ಅಂತಲೇ ಹೇಳ್ಬೋದು. ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ಪಾತ್ರಗಳ ಮುಖಾಂತರ, ಅವರ ಅಭಿನಯದ ಮುಖಾಂತರ ಯಾವತ್ತಿಗೂ ಕೂಡ ಜೀವಂತವಾಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಅವರ ಅಭಿನಯಕ್ಕೆ 2022ರಲ್ಲಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿತ್ತು. ಒಟ್ಟಾರೆಯಾಗಿ ಏನಂತಂದರೆ ಸೌತ್ ಸಿನಿ ದುನಿಯಾ ಇವತ್ತು ಸಾಹುಕಾರ್ ಜಾನಕಿಯವರ ಅಗಲಿಕೆಗೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಕಂಬನಿಯನ್ನು ಮಿಡಿತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.